ಜಿಲ್ಲಾ ಪಂಚಾಯತ್ ಬಾಗಲಕೋಟೆ, ತಾಲೂಕು ಪಂಚಾಯತ್ ಹುಡುಗನ್ ಇವರ ಸಹಯೋಗದಲ್ಲಿ 2024-25ನೇ ಸಾಲಿನಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಕೈಗೊಂಡಿದ್ದು, ಈ ನಮ್ಮ ಹಾವರಗಿ ಗ್ರಾಮ ಪಂಚಾಯಿತಿಯನ್ನು ದಿನಾಂಕ 13/8/2024ರಿಂದ 21/8/2024ರವರೆಗೆ ಈ 6 ದಿನಗಳ ಕಾಲ ನಾವು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಂಡಿದ್ದೇವೆ. ಈ ಸಾಮಾಜಿಕ ಪರಿಶೋಧನೆಯನ್ನು ಅವಧಿಯಲ್ಲಿ ಅಂದರೆ 2024-25ನೇ ಸಾಲು ಸಾಮಾಜಿಕ ಪರಿಶೋಧನೆ ಕೈಗೊಂಡಿರುವಂತೆ ನಾವು ಯಾವಾಗಿನ 2 ಯೋಜನೆಗಳನ್ನು ನಾವು ಸಾಮಾಜಿಕ ಪರಿಶೋಧನೆ ಕೈಗೊಂಡಿರ್ತಕ್ಕಂಥದ್ದು. ಒಂದು ಏನಪ್ಪ ಅಂದರೆ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತಕ್ಕಂಥ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ 1/4/2023ರಿಂದ 31/3/2023ರ ಅವಧಿಯಲ್ಲಿ 1/4/2023ರಿಂದ 31/3/2024ರ ಅವಧಿಯಲ್ಲಿ ಏನೇನು ಅನುಷ್ಠಾನ ಇಲಾಖೆ ಮತ್ತು ಇತರ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಏನೇನು ಕಾಮಗಾರಿಗಳಾಗಿದ್ದಾವೆ, ಏನೇನು ಖರ್ಚು ವೆಚ್ಚಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಸಾಮಾಜಿಕ ಪರಿಶೋಧನೆ ಕೈಗೊಂಡಿರ್ತಕ್ಕಂಥ. ಜೊತೆಗೆ ಏನಪ್ಪ ಅಂದರೆ 15ನೇ ಹಣಕಾಸು ಸಂಬಂಧಪಟ್ಟಾಗಿನ 1/4/2023ರಿಂದ 31/3/2024ರವರೆಗೆ ಏನೇನು ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ ಮತ್ತು ಏನೇನು ಖರ್ಚು ವೆಚ್ಚಗಳನ್ನು ಚಟುವಟಿಕೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈ 2 ಯೋಜನೆಗಳ ಕುರಿತು ನಾವು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಪ್ಪ ಅಂದರೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಏನೇನು ಕಾಮಗಾರಿ 15ನೇ ಹಣಕಾಸು ಸಂಬಂಧಪಟ್ಟಾಗ ಏನೇನು ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅದೂ ಸಹ ಏನು ಮಾಡಬೇಕು ಅಂದರೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಅಂತ. ಸೊ ಇಲ್ಲಿ ಏನಪ್ಪ ಅಂದರೆ ಯಾವುದೇ ಒಂದು ನಾವು ಯೋಜನೆಯನ್ನು ನಾವು ಮಾಡಬೇಕಾದ್ರೆ, ಯಾವುದೇ ಒಂದು ಕಾರ್ಯ ಚಟುವಟಿಕೆಯನ್ನು ಮಾಡಬೇಕಾದ್ರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಮೂಲಭೂತ ಉದ್ದೇಶ ಇರುತ್ತೆ. ಸೊ ಹಾಗೇನೆ ಈ ಮಹಾತ್ಮ ಗಾಂಧಿ ನರೇಗಾ ಅಂತಕ್ಕಂಥ ಒಂದು ಕಾಯ್ದೆ ರೂಪದಲ್ಲಿ 2005ರಲ್ಲಿ ಒಂದು ಕಾಯ್ದೆ ರೂಪದಲ್ಲಿ ಅನುಮೋದನೆಗೊಂಡು 2006ರಿಂದ ಹಂತ ಹಂತವಾಗಿ ಏನಾಗುತ್ತಪ್ಪ ಅಂದರೆ ಈ ನರೇಗಾ ಅಂತ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತಕ್ಕಂಥ ಒಂದು ಯೋಜನೆ ಅನುಷ್ಠಾನ ಆಗುತ್ತೆ. ಸೊ ಇದು 3 ಹಂತದಲ್ಲಿ ಏನಪ್ಪ ಅಂದರೆ ನರೇಗಾ ಅಂತ ತರಬೇಕಾದ್ರೆ ಅತ್ಯಂತ ಮಹತ್ವಕಾರಿಯಾಗಿರ್ತಕ್ಕಂಥ ಒಂದು ಮಹತ್ವದ ಉದ್ದೇಶ ಏನಪ್ಪ ಅಂದರೆ ಬೇಡಿಕೆಯ ಪ್ರಕಾರ ಗ್ರಾಮೀಣ ಪರಿಸ್ಥಿತಿ ಇರ್ತಕ್ಕಂಥ ಪ್ರತಿ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಅಕುಶಲ ದೈಹಿಕ ಉದ್ಯೋಗವನ್ನು ನೀಡುವುದರ ಮೂಲಕ ನಿಗದಿತ ಗುಣಮಟ್ಟ ಹಾಗೂ ಬಾಳಿಕೆ ಬರ್ತಕ್ಕಂಥ ಆಸ್ತಿಗಳ ಸೃಜನೆ ಆಗಬೇಕು. ನೋಡಿ, ಇದೇನಪ್ಪ ಅಂದರೆ ಅತ್ಯಂತ ಮಹತ್ವಕಾರಿಯಾಗಿರ್ತಕ್ಕಂಥ ನರೇಗಾ ಅಂತಕ್ಕಂಥ ಒಂದು ಯೋಜನೆಯ ಉದ್ದೇಶ. ಸೊ ಏನಪ್ಪ ಅಂದರೆ ಏನಾಗಬೇಕು, ಗ್ರಾಮೀಣ ಪರಿಸ್ಥಿತಿ ಇರ್ತಕ್ಕಂಥ ಜನರಿಗೆ ಕೆಲಸನೂ ಸಿಗಬೇಕು, ಜೊತೆಗೆ ಇಲ್ಲೇ ಆಸ್ತಿಗಳ ಸೃಜನೆ ಆಗಬೇಕು. ಅಂದರೆ ಗ್ರಾಮೀಣ ಪರಿಸ್ಥಿತಿ ಇರ್ತಕ್ಕಂಥ ಜನರು ನಗರ ಪ್ರದೇಶಕ್ಕಾಗಿ ವಲಸೆ ಹೋಗಬಾರ್ದು, ಅದರಿಂದ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗುತ್ತೆ, ಜನರು ಗುಳೆ ಹೋಗಬಾರ್ದು. ಸೊ ಆ ಉದ್ದೇಶದಿಂದ ಏನು ಮಾಡಿದ್ರಪ್ಪ ಅಂದರೆ ಈ ಮಹಾತ್ಮ ಗಾಂಧಿ ನರೇಗಾ ಅಂತಕ್ಕಂಥ ಒಂದು ಯೋಜನೆಯನ್ನು ಬರೀ ಗ್ರಾಮೀಣ ಪ್ರದೇಶಕ್ಕೆ ಮಾತ್ರ ಮೀಸಲಿಟ್ಟಿರ್ತಕ್ಕಂಥದ್ದು, ಯಾವುದೇ ನಗರ ಪ್ರದೇಶಗಳಲ್ಲಿ ಇದಿಲ್ಲ. ಸೊ ಗ್ರಾಮ ಪಂಚಾಯತಿ ಎಲ್ಲಿರುತ್ತೋ ಅಲ್ಲಿ ಏನಪ್ಪ ಅಂದರೆ ನರೇಗಾ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಸೊ ಇದ್ರ ಉದ್ದೇಶ ಏನಪ್ಪ ಅಂದರೆ ಬೇಡಿಕೆ ಪ್ರಕಾರ ನೋಡಿ, ಕೆಲಸಕ್ಕಾಗಿ ನಾವು ಬೇಡಿಕೆ ಸಲ್ಲಿಸಬೇಕು, ಅಂದಾಗ ಮಾತ್ರ ಅವ್ರು ಕೆಲಸ ಕೊಡ್ತಾರೆ. ಸೊ ಹಾಗೆ ಕೆಲಸ ಅಂದರೆ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಕೆಲಸಕ್ಕಾಗಿ ಬೇಡಿಕೆಯ ಪ್ರಕಾರ, ಅದಕ್ಕೆ ಉದ್ದೇಶ ಇರ್ತಕ್ಕಂಥದ್ದೇ ಬೇಡಿಕೆಯ ಪ್ರಕಾರ ಗ್ರಾಮೀಣ ಪರಿಸ್ಥಿತಿ ಇರ್ತಕ್ಕಂಥ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಅಕುಶಲ ದೈಹಿಕ ಉದ್ಯೋಗವನ್ನು ನೀಡುವ ಮೂಲಕ ನಿಗದಿತ ಗುಣಮಟ್ಟ ಹಾಗೂ ಬಾಳಿಕೆ ಬರ್ತಕ್ಕಂಥ ಆಸ್ತಿಗಳ ಸೃಜನೆ ಆಗಬೇಕು ಅಂತಕ್ಕಂಥದ್ದು ಇದು ನರೇಗಾ ಯೋಜನೆ ಅತ್ಯಂತ ಮಹತ್ವಕಾರಿಯಾಗಿರ್ತಕ್ಕಂಥ ಒಂದು ಉದ್ದೇಶ ಅಂತ ಹೇಳ್ಬೋದು. ಅದರ ಜೊತೆಗೆ ಏನಪ್ಪ ಅಂದರೆ ಮುಖ್ಯವಾಗಿ ಸ್ವಲ್ಪ ದುರ್ಬಲರಿರ್ತಾರೆ ಅಂತಕ್ಕಂಥ ಉದ್ದೇಶದಿಂದ, ಉದಾಹರಣೆಗಾಗಿ ನಾ ಆಡು ಸಾಕಾಣಿಕೆ ಮಾಡ್ತೀನಿ ಅಂದರೆ ಈ ನರೇಗಾ ಯೋಜನೆಯಲ್ಲಿ ಆಡಿನ ಶೆಡ್ಡನ್ನು ಕಟ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ. ನಾ ದನಗಳ ಸಾಕಾಣಿಕೆ ಮಾಡ್ತೀನಿ ಅಂದರೆ ದನದ ಶೆಡ್ಡನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಥವಾ ನಂದು ನೀರಾವರಿ ಇದೆ ಅಂದರೆ ತೋಟಗಾರಿಕೆ ಬೆಳೆಗಳನ್ನು ಬೆಳಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ನಂದು ಒಂದು ಉದಾಹರಣೆಗೆ ನಂದು ಜಮೀನು ಐತಂದರೆ ಕೃಷಿ ಇಲಾಖೆಯಿಂದ ಬದು ನಿರ್ಮಾಣ ಮತ್ತು ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ, ವೈಯಕ್ತಿಕ ಕಾಮಗಾರಿಗಳಾಗಿ. ಅದ್ರ ಜೊತೆಗೆ ಸಮುದಾಯಕ್ಕೂ ಬೇಕಾಗಿರ್ತಕ್ಕಂಥ ಸಮುದಾಯ ಕಾಮಗಾರಿಗಳನ್ನು ಇಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಇದು ಅಂದರೆ ಅಲ್ಲಿ ಬರ್ತಕ್ಕಂಥ ಹಣದಿಂದ ಏನು ಮಾಡಲಿಕ್ಕೆ ನೀವು ಆರ್ಥಿಕವಾಗಿ ಸ್ವಲ್ಪ ಸಹಾಯಕಾರಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ. ಸೊ ಉದಾಹರಣೆಗಾಗಿ ನಿಮ್ಗೆ ಮನೆಗೆ ಬೇಕಾಗಿರ್ತಕ್ಕಂಥ ಒಂದೇ ಆಶ್ರಯ ಮನೆಯ ಫಲಾನುಭವಿ ನೀವೇನಾದರೂ ಆಗಿದ್ದರೆ ನರೇಗಾ ಯೋಜನೆಯಲ್ಲಿ ಏನು ಮಾಡ್ಬೋದು, 90 ಮಾನವ ದಿನಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಐತಿ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಏನಪ್ಪ ಅಂದರೆ ಬಚ್ಚಲ ಗುಂಡಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಸೋಪಿಟ್ ಅಂತ ಕರಿತೀವಿ. ನೀವು ಬಚ್ಚಲ ಗುಂಡಿಗಳನ್ನು ನಿಮಗೆ ನರೇಗಾ ಯೋಜನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ವೈಯಕ್ತಿಕ ಕಾಮಗಾರಿಯಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ ಅಂತ. ಈಗ ಏನಪ್ಪ ಅಂದರೆ 10 ಹಲವಾರು ಯೋಜನೆಗಳನ್ನು ಈ ನರೇಗಾ ಯೋಜನೆಯಲ್ಲಿ ನೀವು ಪಡ್ಕೊಂಡ್ರಿಂದ ನೀವು ಆರ್ಥಿಕವಾಗಿ ನಿಮ್ಮ ಕೃಷಿ ಚಟುವಟಿಕೆಯನ್ನು ಮಾಡೋದ್ರ ಜೊತೆಗೆ ಇದನ್ನು ನೀವು ಉಪಯೋಗ ಪಡ್ಕೊಳ್ಳೋದ್ರೆ ನೀವು ಆರ್ಥಿಕವಾಗಿ
ಇನ್ನಷ್ಟು ಸಫಲರಾಗಲಿಕ್ಕೆ ಸಾಧ್ಯ. ಸಂಜೀವಿನಿ ಶೆಡ್ ಅನ್ನು ಮಾಡ್ಕೊಳ್ಳಿಕ್ಕೆ ಮಹಿಳೆಯರಿಗೆ ಕರಕ್ಷಣ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಸಂಜೀವಿನಿ ಶೆಡ್ ಅನ್ನು ಮಾಡ್ಕೊಳ್ಳಿಕ್ಕೆ ಏನಪ್ಪ ಅಂದ್ರೆ ಈ ನರೇಗಾದಲ್ಲಿ ಅವಕಾಶ ಐತಿ ಅಂತಕ್ಕಂಥದ್ದು. ಸೊ ಇಷ್ಟು ಏನಪ್ಪ ಅಂದ್ರೆ ಈ ಅಂದ್ರೆ ಅನುಕೂಲ ಅಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಸಹಾಯಕಾರಿ ಆಗಲಿ ಅಂತಕ್ಕಂಥ ಉದ್ದೇಶ ಇದೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಸಾಮಾಜಿಕವಾಗಿ ಒಳವಳಿಕೆಯನ್ನು ಖಚಿತಪಡಿಸಿಕೊಳ್ಳೋದು. ನೋಡಿ, ಯಾವುದೇ ಒಂದು ಊರಿನಲ್ಲಿ ಏನೋ ಒಂದು ಕಾರ್ಯಕ್ರಮ, ಏನೋ ಒಂದು ಉತ್ಸವ ನಡೀತಾ ಇರ್ತದೆ, ಹಾಗೆ ನಾವು ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತೇವೆ. ಅದೇ ರೀತಿ ಯಾವುದೊಂದು ಕಾರ್ಯಕ್ರಮ ನಡೀತಾ ಅಂದರೆ ಅಲ್ಲಿ ನಾವು ಯಾರು ಕರದೇ ಇರಲಿ, ನಾವು ಬಂದ್ವಿ ಅಂದರೆ ಅಲ್ಲಿ ನಡೀತಕ್ಕಂಥ ಉದ್ದೇಶ ಏನು, ಅದು ಏನಾಗುತ್ತೆ, ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ನಮಗೆ ಗೊತ್ತಾಗುತ್ತೆ ಅಂತ, ವಿಷಯ ಗೊತ್ತಾಗುತ್ತೆ ಅಂತ. ಸೊ ಉದಾಹರಣೆಗೆ ಯಾವುದೇ ಒಂದು ಕಾಮಗಾರಿ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಇದು ಯಾರು ಮಾಡ್ತಾರೆ, ಪಂಚಾಯತಿಯವ್ರು ಮಾಡ್ತಾರೋ ಅಥವಾ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಮಾಡ್ತಾರೋ, ಯಾವ ಮಾಡ್ತಾರೋ ಅಂತಕ್ಕಂಥದ್ದನ್ನು ನಿಮ್ಗೆ ತಿಳ್ಕೊಳ್ಳಿಕ್ಕೆ ಸಹಕಾರಿ ಆಗ್ತೈತಿ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಏನಪ್ಪ ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು ಅಂತಕ್ಕಂಥದ್ದು ಉದ್ದೇಶ. ಇರ್ತಕ್ಕಂಥದ್ದು ಪ್ರಮುಖವಾಗಿ 3 ಪಂಚಾಯತ್ ವ್ಯವಸ್ಥೆಯನ್ನು ನೋಡ್ತೀವಿ. ಸ್ಥಳೀಯ ಸರ್ಕಾರ ಅಂತ ಕರಿತೀವಿ. ಅದೇ ಏನಪ್ಪ ಅಂದರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಅವರೇ ಆಗಿರ್ತಕ್ಕಂಥ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಲಿಕ್ಕೆ ನಮೂನೆ 6 ಅಂತ ಬರುತ್ತೆ. 6 ತುಂಬಿ ನೀವು ಯಾರ್ಯಾರು ಕೆಲಸ ಮಾಡ್ತೀವಿ ಅಂತ, ನೀವು ಎಷ್ಟು ದಿನ ಬೇಕು, ಎಲ್ಲಿವರೆಗೂ ಬೇಕಂತ ದಿನಗಳನ್ನು ತುಂಬಿ ಅವ್ರಿಗೆ ಏನು ಕೊಟ್ಟರೆ ಅಂದರೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ 15 ದಿನಗಳ ಒಳಗಡೆ ನಿಮ್ಗೆ ಏನು ಮಾಡಬೇಕು, ಕೆಲಸವನ್ನು ನಾವು ಒದಗಿಸಬೇಕು. ಅದು ನಿಮ್ಮ ಹಕ್ಕು. 15 ದಿನಗಳ ಕೆಲಸವನ್ನು ಪಡಿತಕ್ಕಂಥದ್ದು ಹಕ್ಕು. ಅರ್ಜಿ ಸಲ್ಲಿಸುವುದು ಒಂದು ಹಕ್ಕು, ಉದ್ಯೋಗ ಚೀಟಿ ಪಡೆಯುವುದು ಹಕ್ಕು. ಈ ರೀತಿ ಏನಾದರೂ ಕೆಲಸದ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಅನಾಹುತಗಳಾದರೆ, ಏನಾದರೂ ಗಾಯಗಳಾದರೆ ಅದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಆ ನರೇಗಾ ಯೋಜನೆಯಲ್ಲಿ ಕೊಡ್ತಕ್ಕಂಥ ಒಂದು ಪರಿಹಾರ ರೂಪದಲ್ಲಿ ಏನು ಬರುತ್ತಲ್ಲ, ಅಥವಾ ಚಿಕಿತ್ಸೆಗೆ ಏನು ವೆಚ್ಚ ಬರುತ್ತಲ್ಲ, ಅದನ್ನು ಏನು ಮಾಡ್ಕೊಳ್ಳಿ ಇಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ ಅಂತ. ಈ ರೀತಿ ಏನಪ್ಪ ಅಂದರೆ 10 ಹಲವಾರು ಏನಪ್ಪ ಅಂದರೆ ನಿಮ್ಗೆ ಅವಕಾಶಗಳನ್ನು ಈ ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಗೆ ಒದಗಿಸಿದ್ದಾರೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನು 15 ಅಂಕ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ನೋಡಿ, ಇಲ್ಲಿ 15 ಅಂಕ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದ 200 ಏನಂತ ಇದು ಜಾತಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲೂ ಏನಾಯ್ತಪ್ಪ ಅಂದ್ರೆ ಅನುದಾನವನ್ನ ಯಾವ ರೀತಿ ಬಿಡುಗಡೆ ಮಾಡ್ತಾರೆ ಅಂದ್ರೆ ಭೌಗೋಳಿಕ ಪ್ರದೇಶ ಮತ್ತು ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಮತ್ತು ಜನಸಾಂದ್ರತೆ, ಈ 3ನ್ನು ಪರಿಗಣಿಸಿಕೊಂಡು ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂತೆ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಈ ಅನುದಾನವನ್ನು ಬಿಡುಗಡೆ ಮಾಡಬೇಕಾದ್ರೂ ಹೆಚ್ಚು ಅನುದಾನವನ್ನು ಏನು ಮಾಡ್ತಾರೆ ಅಂದ್ರೆ 85% ಅನುದಾನವನ್ನು ಗ್ರಾಮ ಪಂಚಾಯತಿಗೆ ಬಿಡುಗಡೆ ಮಾಡ್ತಾರೆ, 10% ಅನುದಾನವನ್ನು ತಾಲೂಕು ಪಂಚಾಯತ್ಗೆ, 5% ಅನುದಾನವನ್ನು ಏನು ಮಾಡ್ತಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ ಮಾಡ್ತಾರೆ. ಇಲ್ಲಿ ಬರ್ತಕ್ಕಂಥ ಅನುದಾನದಲ್ಲಿ ಏನು ಮಾಡ್ತಪ್ಪ ಅಂದ್ರೆ ನಿರ್ಬಂಧಿತ ಅನುದಾನ, ಅನಿರ್ಬಂಧಿತ ಅನುದಾನ ಅಂತ ಇರುತ್ತೆ. ನಿರ್ಬಂಧ ಅಂದ್ರೆ ಇಂತಿಷ್ಟಕ್ಕೆ ಬಳಸಬೇಕು, ಇದಕ್ಕನ್ನೇ ಖರ್ಚು ಮಾಡಬೇಕು ಅಂತ.